ನಮಸ್ಕಾರ ಎಲ್ಲರಿಗೂ ಮೈಸೂರು ಕಿಚನ್ಗೆ ಸ್ವಾಗತ. ಮ್ಯಾಂಗೋ ಕೇಕ್ ವಿತ್ ರಬಡಿ ಹೇಗೆ ಮಾಡೋದು ಅಂತ ನೋಡೋಣ. ಮಾವಿನ ಹಣ್ಣಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ನನಗಂತೂ ತುಂಬ ಇಷ್ಟ. ಇವತ್ತು ನಿಮಗೆ ನಾನು ಮಾವಿನ ಹಣ್ಣಿನಿಂದ ಒಂದು ಒಳ್ಳೆ ಕೇಕ್ ಮಾಡಿ ತೋರಿಸ್ತೇನೆ. ಇದಕ್ಕೆ ನಾನು ಶುಗರ್ ಮತ್ತು ಮೈದಾ ಎರಡನ್ನೂ ಕೂಡ ಉಪಯೋಗಿಸ್ತಿಲ್ಲ. ಈಸಿಯಾಗಿ ವಿತೌಟ್ ಓವನ್ ಇದನ್ನು ಮಾಡಬಹುದು. ಇದ್ರ ಜೊತೆಗೆ ರಬಡಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ. ಮಾರ್ಕೆಟಲ್ಲಿ ವೆರೈಟಿ ಮ್ಯಾಂಗೋ ಸಿಗುತ್ತೆ. ನಮಗೆ ಯಾವ್ದು ಇಷ್ಟನೋ ಅದನ್ನು ಯೂಸ್ ಮಾಡ್ಬೋದು. ಆದರೆ ಮ್ಯಾಂಗೋ ತುಂಬಾ ಸ್ವೀಟ್ ಇರಬೇಕು, ಇಲ್ಲ ಅಂದರೆ ಕೇಕ್ ಚೆನ್ನಾಗಾಗೋದಿಲ್ಲ. ನಾನಿಲ್ಲಿ 1 ಕಪ್ ಮ್ಯಾಂಗೋನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು 2 ಕಪ್ ಡ್ರೈ ಫ್ರೂಟ್ಸ್. ಅದರಲ್ಲಿ ಜಾಸ್ತಿ ನಾನು ದ್ರಾಕ್ಷಿನ ಯೂಸ್ ಮಾಡ್ತಾಯಿದ್ದೀನಿ, ಕಾರಣ ನಾನು ಸಕ್ಕರೆನ ಸೇರಿಸ್ತಾ ಇಲ್ಲ. ಮತ್ತು 1 ಲೋಟ ಹಾಲನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ನಾನಿಲ್ಲಿ ತಗೊಂಡಂತಹ ಮ್ಯಾಂಗೋ, ಡ್ರೈ ಫ್ರೂಟ್ಸ್ ಮತ್ತು ಹಾಲನ್ನು ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ. ಕಾರಣ ಇದು ಪೇಸ್ಟ್ ಆಗಲಿಲ್ಲ ಅಂದರೆ ಕೇಕ್ ಚೆನ್ನಾಗಿ ಬರೋದಿಲ್ಲ. ಫಸ್ಟು ಇದನ್ನು ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡೋಣ. 1 ಕಪ್ ಮ್ಯಾಂಗೋ ಯೂಸ್ ಮಾಡಿದ್ರಿಂದ ನಾನು 1 ಕಪ್ ರವೆ ತೊಗೊಂಡಿದ್ದೀನಿ. ದಪ್ಪ ರವೆ ತೊಗೋಬೇಕು. ಸಣ್ಣ ರವೆ ತೊಗೊಂಡ್ರೆ ಕೇಕ್ ಚೆನ್ನಾಗಿ ಬೇಯೋದಿಲ್ಲ. ಅದರಿಂದ ನಾನು ದಪ್ಪ ರವೆನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದನ್ನು ನಾವು ನೆನಪಲ್ಲಿ ಏನು ಇಟ್ಕೋಬೇಕಂದ್ರೆ, ರವೆ ಆಗಲಿ ಮೈದಾ ಆಗಲಿ ಗೋಧಿ ಆಗಲಿ ಯಾವುದಾದ್ರೂ ಆದರೂ ಪರವಾಗಿಲ್ಲ, ಬ್ಯಾಟರ್ ಗಟ್ಟಿಯಾಗಬಾರ್ದು. ಬ್ಯಾಟರ್ ಗಟ್ಟಿಯಾದರೆ ಕೇಕು ಚೆನ್ನಾಗಿ ಬರೋದಿಲ್ಲ. ಅದರಿಂದ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ರವೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು 3 ಸ್ಪೂನ್ ನಾನು ಬಟರ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನಾವು ರೆಸ್ಟಲ್ಲಿಡಬೇಕಾಗತ್ತೆ. ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾನ ಸೇರಿಸ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ರೆಡಿ ಮಾಡಿಕೊಂಡಂತಹ ಬ್ಯಾಟರ್ನ ತವಾ ಮೇಲೆ ಈ ರೀತಿ ಇಟ್ಟ ನಂತರ ಅದು ರೆಡಿ ಆಗೋದಕ್ಕೆ ಸುಮಾರು 45 ನಿಮಿಷಗಳ ಕಾಲ ಬೇಕಾಗುತ್ತೆ. ಮ್ಯಾಂಗೋ ಕೇಕ್ ಆಗೋದಕ್ಕಂತೂ 45 ನಿಮಿಷಗಳ ಕಾಲ ಟೈಮ್ ಬೇಕಾಗುತ್ತೆ. ಬರೀ ಮ್ಯಾಂಗೋ ಕೇಕ್ ಇದ್ದರೆ ಸಾಕಾ? ಅದ್ರ ಜೊತೆಗೆ ರಬಡಿ ಇದ್ರಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರಬಡಿ ಮಾಡೋದಕ್ಕೆ ನನಗೆ ಬರೀ 2 ಐಟಮ್ ಸಾಕು. ಒಂದು ಹಾಲು ಮತ್ತು ಬಾದಾಮ್ ಮಿಲ್ಕ್ ಪೌಡರ್. ಬಾದಾಮ್ ಮಿಲ್ಕ್ ಪೌಡರಲ್ಲಿ ಶುಗರ್ ಇರೋದ್ರಿಂದ ನಾವು ಶುಗರ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಹಾಲು ಕುದ್ದ ನಂತರ ಬಾದಾಮ್ ಮಿಲ್ಕ್ ಪೌಡರನ್ನು ಹಾಕಿ ಸುಮಾರು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದರೆ ರಬಡಿ ರೆಡಿ ಆಗುತ್ತೆ. ನೋಡಿ ಈ ಥರ. ನನಗೆ OTGಗಿಂತ ಕೇಕ್ ಕುಕ್ಕರಲ್ಲೇ ಮಾಡಿದ್ರೆ ನನಗಿಷ್ಟ ಆಗುತ್ತೆ, ಅಥವಾ ತವದಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೆ. ಸೊ ಕೇಕ್ 45 ನಿಮಿಷಗಳ ಕಾಲ ಆದಮೇಲೆ ಈ ರೀತಿ ರೆಡಿಯಾಗಿದೆ. ಮಾಡಿಕೊಂಡಂತಹ ರಬಡಿನ ಕೇಕಿನ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಮ್ಯಾಂಗೋ ಕೇಕ್ ವಿತ್ ರಬಡಿ ರೆಡಿಯಾಗಿದೆ. ಡೆಕೋರೇಷನ್ ನಮ್ಮಿಷ್ಟ ಬಂದ ಹಾಗೆ ನಾವು ಮಾಡಬಹುದು. ಶುಗರ್ ಯೂಸ್ ಮಾಡದಿದ್ದ ಕಾರಣ ಯಾರು ಬೇಕಾದರೂ ಆರಾಮಾಗಿ ತಿನ್ನಬಹುದು. ಒಂದು ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.